ಕಾರು ಮನೆ ಬಂಗ್ಲೆ ಪ್ರತಿಯೊಂದು ಇಟ್ಕೊಂಡು ಸಾಕಷ್ಟು ವರಮಾನಗಳು ಇರೋರಿಗೆ ಬಿ ಪಿ ಎಲ್ ಅವಶ್ಯಕತೆ ಇಲ್ಲ. ಟೂ ವೀಲರ್ನಲ್ಲಿ ಕಾರ್ನಲ್ಲಿ ಬರುವಷ್ಟು ಬಡವರು ಅವರು ಪುಕ್ಸಟ್ಟೆ ಅಕ್ಕಿಗೆ ಬರ್ತಾರೆ. ಏನು ಮಾಡೋದು? ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತಿಲ್ಲ. ಈ ವಿಷಯದಲ್ಲಿ ನಾನು ಬಹಳ ಬೇಸರ ಆಗುತ್ತೆ. ಯಾವೊಂದು ಅಭಿವೃದ್ಧಿ ಕೆಲಸನೂ ಆಗಿಲ್ಲ ಕಾಂಗ್ರೆಸ್ನವ್ರು ಬಂದ ಮೇಲೆ. ಅವ್ರ ಮನೆ ಕೆಲಸನೂ ಅವ್ರು ಮಾಡ್ತಾ ಇಲ್ಲ, ಬೇರೆ ಕೆಲಸನೂ ಆಗ್ತಾ ಇಲ್ಲ. ಪುಕ್ಸಟ್ಟೆ ಅಕ್ಕಿ, ಖರ್ಚಿಗೆ ಕಾಸು, ಯಾಕೆ ದುಡಿಬೇಕು ಅವರು? ಇದಾ ನೀವು ಮಾಡೋದು? ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ತಾ ಇದಾರೆ. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಂತಾರೆ. ಯಾವುದು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ? ಬಿ ಪಿ ಎಲ್ಲು ಅನರ್ಹರಿಗೆ ಅಂತ ಅಂದ್ಬಿಟ್ಟಲ್ವೇ. ಸೊ ಬಿ ಪಿ ಎಲ್ಲೇ ಮಾಡೋದಾದರೆ ಖಂಡಿತ ಯಾರಿಗೆ ಅವಶ್ಯಕತೆ ಇದೆಯೋ, ಯಾರು ಅರ್ಹರೋ ಅವರಿಗೆ ಹೋಗ್ಬೇಕು ಬಿ ಪಿ ಎಲ್. ಕಾರು ಮನೆ ಬಂಗ್ಲೆ ಪ್ರತಿಯೊಂದು ಇಟ್ಕೊಂಡು ಸಾಕಷ್ಟು ವರಮಾನಗಳು ಇರೋರಿಗೆ ಬಿ ಪಿ ಎಲ್ ಅವಶ್ಯಕತೆ ಇಲ್ಲ. ಅವರು ಎ ಪಿ ಎಲ್ಲೇ ಇರಲಿ. ಎ ಪಿ ಎಲ್ಲೇ ತೆಗಿತಾ ಇಲ್ವಲ್ಲ. ಅವ್ರು ಕೊಂಡ್ಕೊಂಡು ತಿನ್ನುವಷ್ಟು ಶಕ್ತಿ ಸಾಮರ್ಥ್ಯ ಇರ್ತೀನಿ. ನಿಜವಾಗಿ ಬಡವರಿಗೆ ಅದು ತಲುಪಲಿ. ಬಿ ಪಿ ಎಲ್ ಅಂತಂದು ಬಿಲೋ ಪಾವರ್ಟಿ ಲೈನ್ ಇರುತ್ತೆ ತಾನೇ, ಅದು ಬಡ ರೇಖೆಗಿಂತ ಕೆಳಗಡೆ ಇರೋರಿಗೆ ಅದು ತಲುಪಲಿ. ಅದನ್ನು ಸರಿಯಾಗಿ ಮಾಡಬೇಕು. ನಮ್ಗೆ ಅದರಲ್ಲೂ ಸಂಶಯ ಇದೆ. ಅಲ್ಲೂ ಎಲ್ಲ ಬರೀ ಯಾರ್ಯಾರು ತೊಗೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಒಬ್ಬ ಸಾಮಾನ್ಯದವನು ಬಿ ಪಿ ಎಲ್, ನಿಜಕ್ಕೂ ಬಿ ಪಿ ಎಲ್ ಅರ್ಹ ಇರೋನು ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಅವನಿಗೆ. ಅವನ ಪಕ್ಕದ ಮನೆಯವನು 3 ಅಂತಸ್ತಿನ ಮಹಡಿ ಇರುತ್ತೆ, 3 ಕಾರ್ ಇರುತ್ತೆ, ಟೂ ವೀಲರ್ ಇರುತ್ತೆ, ಅವನು ಸಲೀಸ ಸಿಗುತ್ತೆ, ಅವ್ನು ಬಿ ಪಿ ಎಲ್ ಕಾರ್ಡ್ ತೊಗೋತಾನೆ. ಬಿ ಪಿ ಎಲ್ ರೇಷನ್ ಅಂಗಡಿಯಲ್ಲಿ ಬಹಳಷ್ಟು ಜನ, 175 ಜನ ವ್ಯಾನು, ಕಾರು, ಟೂ ವೀಲರ್ನಲ್ಲಿ ಬಂದಿರ್ತಾರೆ. ಅಷ್ಟು ಬಡವರು ಅವರು. ಟೂ ವೀಲರ್ನಲ್ಲಿ ಕಾರ್ನಲ್ಲಿ ಬರುವಷ್ಟು ಬಡವರು ಅವರು ಪುಕ್ಸಟ್ಟೆ ಅಕ್ಕಿಗೆ ಬರ್ತಾರೆ. ಏನು ಮಾಡೋದು? ಯಾರಿಗೆ ತಲುಪಬೇಕೋ ಅವ್ರಿಗೆ ತಲುಪ್ತಿಲ್ಲ. ಇದ್ರ ಬಗ್ಗೆ ಸರಿಯಾದ ರೀತಿ ಒಂದು ಆಗಬೇಕು. ನೀವು ಕೂಡ ನೋಡ್ತಿರ್ತೀರಾ, ಅಂದ್ರೆ ಇದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಅಂತ ಬಂದ ತಕ್ಷಣ ಒಂದಷ್ಟು ಜನಗಳು, ಅಂದ್ರೆ ಇವಾಗ ನೀವು ನೋಡ್ತೀರಾ, ಅಂದ್ರೆ ಅವ್ರ ಹತ್ರ ಏನು ಇಲ್ದೇ ಇರೋರು ಕೂಡ ಇಲ್ಲ, ನಮ್ಮ ಕಾರ್ಡು ಇದು ಬಿ ಪಿ ಎಲ್ ಇಂದ ಎ ಪಿ ಎಲ್ ಆಗಿದೆ ಅನ್ನೋದೊಂದು ಮಾತುಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ ಮೇಡಮ್, ಅದ್ರ ಬಗ್ಗೆ ಅಲ್ಲ, ಇವ್ರು ಸರಿಯಾಗಿ ಕೂಲಂಕುಷವಾಗಿ ನೋಡಿದ್ರೆ ಆ ರೀತಿಯೇ ಆಗಲ್ಲ. ಯಾಕೆಂದರೆ ಇವರು ಟ್ಯಾಕ್ಸ್ ಕಟ್ಟೋದ್ರ ಬಗ್ಗೆ ಬೇರೆ ಇನ್ನೆಲ್ಲೂ ರ್ಯಾಂಡಮ್ಮಾಗಿ ಹೋಗಲಿ, ಇವರು ಇನ್ನೆಲ್ಲೂ ಬೇಡ. ಇವರು ಯಾರು ಕಂದಾಯ ಜಾಸ್ತಿ ಕಟ್ತಾ ಇದ್ದಾರೆ ಅಥವಾ ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಪ್ಯಾನ್ ಕಾರ್ಡ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವರಿಗೆ. ಅದರಲ್ಲೇನು ಬಗದು ಆಳಕ್ಕೋಗಿ ಏನು ನೋಡಬೇಕಾಗಿಲ್ಲ. ಸುಮ್ಮನೆ ರ್ಯಾಂಡಮ್ಮಾಗಿ ಮೇಲ್ ಪದರದಲ್ಲಿ ಸಿಕ್ಕಾಕೊಳ್ತಾರೆ ಇವರು. ಆನಂತರ ಬೇಕಾದ್ರೆ ಇವ್ರು ಬೇರೆ ಥರ ನೋಡ್ಕೋಬಹುದು. ಕಾಂಗ್ರೆಸ್ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಂದು ವರ್ಷದ ಮೇಲೆ 8 ತಿಂಗಳಾಗಿದೆ. ಸೊ ಯಾವ ತರ ಡೆವಲಪ್ಮೆಂಟ್ಸ್ ಇದೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ ಅಂತ? ಸಾರಿ ಮೇಡಮ್, ಈ ವಿಷಯದಲ್ಲಿ ನಾನು ಬಹಳ ಬೇಸರ ಆಗುತ್ತೆ. ಯಾವೊಂದು ಅಭಿವೃದ್ಧಿ ಕೆಲಸನೂ ಆಗಿಲ್ಲ ಕಾಂಗ್ರೆಸ್ನವ್ರು ಬಂದ ಮೇಲೆ. ಒಂದೇನಾಯಿತು ಅಂದರೆ, ನಾನು ಕಾಂಗ್ರೆಸ್ಗೆ ಮಾತ್ರ ಹೇಳ್ತಾ ಇಲ್ಲ, ಇದನ್ನು ಜೆ ಡಿ ಎಸ್ಗೆ ಆಗಲಿ, ನಮ್ಮ ಇದಕ್ಕೆ ಯಾವುದು ಬಿ ಜೆ ಪಿಗೆ ಆಗಲಿ ಸೇರಿಸಿ ಹೇಳ್ತೀನಿ. ದಯವಿಟ್ಟು ಜನರನ್ನು ನೀವು ಭಿಕ್ಷುಕರು ಮಾಡಬೇಡಿ, ಸ್ವಾವಲಂಬಿಗಳಾಗಿ ಮಾಡಿ. ಅವ್ರನ್ನ ದುಡ್ಡು ತಿನ್ನೋದ್ರ ಇದು ಮಾಡಿ. ಪುಕ್ಸಟ್ಟೆ ಯಾಕೆ ಕೊಡ್ತೀರಾ ನೀವು? ಪುಕ್ಸಟ್ಟೆ ಯಾಕೆ ಕೊಡ್ತೀರಾ? ಪುಕ್ಸಟ್ಟೆ ಯಾರು ಕೊಡಬೇಕು ಅವ್ರನ್ನ ನೋಡಿ. ಬಟ್ ಎಲ್ರಿಗೂ ಅಲ್ಲ ಅದು. ಇವರೇನು ಗ್ಯಾರಂಟಿಗಳನ್ನು ತಂದಿದ್ದಾರೆ, ಅದರ ಫಲಾನುಭವಿಗಳು ಯಾರು ಅಂತ ಇದರಲ್ಲಿಲ್ಲ. 70-75 ವರ್ಷದ ಮೇಲ್ಪಟ್ಟವ್ರು ನೀವು ಕೊಡಿಬೇಕಾದ್ರೆ ಬಸ್ ಫ್ರೀ ಕೊಡಿ. ಅಪ್ ಟು 10th PUC ಅವ್ರಿಗೆ ನೀವು ಸ್ಕೂಲ್ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಕೊಡಿ. ಈ ಮಧ್ಯದವ್ರಿಗೆ ಯಾಕೆ ಕೊಡ್ತೀರಾ ನೀವು? ಯಾಕೆ ಅವ್ರನ್ನೆಲ್ಲ ಭಿಕ್ಷುಕರು ಮಾಡ್ತೀರಾ ನೀವು? ದುಡ್ಡು ತಿನ್ನೋರು ಯಾರೂ ಇಲ್ಲ. ಈಗ ಹಳ್ಳಿಗಳ ಕಡೆ ಎಲ್ಲರೂ ಯಾರು ಕೆಲಸಕ್ಕೆ ಬರ್ತಾ ಇಲ್ಲ. ಅವ್ರ ಮನೆ ಕೆಲಸನೂ ಅವ್ರು ಮಾಡ್ತಾ ಇಲ್ಲ, ಬೇರೆ ಕೆಲಸನೂ ಆಗ್ತಾ ಇಲ್ಲ. ಪುಕ್ಸಟ್ಟೆ ಅಕ್ಕಿ, ಖರ್ಚಿಗೆ ಕಾಸು, ಯಾಕೆ ದುಡಿಬೇಕು ಅವರು? ಇದಾ ನೀವು ಮಾಡೋದು? ದೇಶದ ಜನರನ್ನ ಆರೋಗ್ಯವಂತರಾಗಿ ಮಾಡಿ, ಸ್ವಾವಲಂಬಿಗಳಾಗಿ ಮಾಡಿ. ಅದನ್ನು ಬಿಟ್ಟು ಪುಕ್ಸಟ್ಟೆ ಯೋಜನೆ ದಯವಿಟ್ಟು ನಿಲ್ಲಿಸಿ. ನಿಮ್ಮನ್ನು ನೋಡಿ ಮಹಾರಾಷ್ಟ್ರ ಶುರು ಮಾಡಿದ್ರು. ತಮಿಳ್ನಾಡು ನೋಡಿ ನೀವು ಕಲ್ತ್ರಿ, ನಿಮ್ಮನ್ನು ನೋಡಿ ಮಹಾರಾಷ್ಟ್ರ. ಹಾಗೆ ದೇಶವ್ಯಾಪಿ ಆಗೋಗ್ಬಿಟ್ರೆ ಅಷ್ಟೇ. ಇನ್ನು ಚೀನಾದ್ರು ಬಂದು ಅಮರ್ಕೋತಾರೆ, ಪಾಕಿಸ್ತಾನ ನಮ್ಮನ್ನು ಆಳ್ತಾರೆ. ಇದು ಬೇಕಾ ನಿಮಗೆ? ಅಲ್ವೇ? ಸೊ ಗ್ಯಾರಂಟಿ ಇದನ್ನು ದಯವಿಟ್ಟು ಅದನ್ನು ನೀವು ಇದನ್ನು ಮಾಡಿ, ಸೋಸಿ ಫಿಲ್ಟ್ರ್ ಮಾಡಿ, ಯಾರಿಗೆ ಹೋಗಬೇಕು ಅವ್ರಿಗೆ ಕೊಡಿ ಅಷ್ಟೇ. ಅನ್ಸುತ್ತೆ ಸರ್, ಬಡವ್ರಿಗೆ ತಲುಪ್ತಾ ಇದೆ, ಏನು ಯೋಜನೆಗಳಿದೆ ಇದೆಲ್ಲ ಬಡವ್ರಿಗೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ ನಿಮಗೆ? ಮೇಡಮ್ 50-50. 50 ಅವ್ರದ್ದು ಪರವಾಗಿದ್ರೆ, ಆ 15 ಅಲ್ಲ, 40-60 ಅಂತ ಅಂದ್ಕೊಳ್ಳಿ. 60 ಫಲಾನುಭವಿಗಳು ಶ್ರೀಮಂತರಾಗಿರ್ತಾರೆ, ಇನ್ನು 40 ಏನೋ ತಲುಪಬಹುದೇನೋ. ಏನು ಹೇಳ್ತೀರಾ ಸರ್, ನಮ್ಮ ರಾಜಕೀಯದ ಪರಿಸ್ಥಿತಿ ನೋಡಿದ್ರೆ ಇವತ್ತಿನ ತನಕ ನೀವು ಯೋಚನೆ ಮಾಡಿ ರಾಜಕೀಯದ ಬಗ್ಗೆ ಹೇಳೋದಿದ್ರೆ? ನನ್ನ ಮಾತು, ನನ್ನಂಥ ಜನಸಾಮಾನ್ಯರ ಮಾತು ಹೇಳಿದ್ರೆ ಏನೂ ಅಂತ ಅಭಿವೃದ್ಧಿ ಆಗಿಲ್ಲ. ಬಟ್ ಅವರು ಪ್ರತಿ ದಿವಸ ಇವಾಗ ಪೇಪರ್ಗಳು ಓದ್ಕೊಂಡು ಬರ್ತೀವಲ್ಲ ನಾವು, ರಾಜ್ಯ ಬಹಳ ನಾಗಾಲೋಡ್ತಾ ಹುಡ್ತಿದೆ, ಅಭಿವೃದ್ಧಿ ಅಂತ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ. ಯಾವ ರೀತಿ ಅವ್ರಿಗೇನಾಗ್ತಿದೆಯೇನೋ ಗೊತ್ತಿಲ್ಲ, ಅಥವಾ ಅವ್ರ ಕಡೆಯವ್ರಿಗೆ ಆಗ್ತಿದೆಯೇನೋ ಗೊತ್ತಿಲ್ಲ. ಇದೇನಿದ್ರು ಇದು ಪ್ರಭಾವಿಗಳ ಕಾಲುವೆ ಹೊರತು ನಮ್ಮಂಥ ಬಡವರಿಗಂತೂ ಅಲ್ವೇ ಅಲ್ಲ ಅಂತ ಅನ್ನೋ ಮಟ್ಟಕ್ಕೆ ಬಂದುಬಿಟ್ಟಿದೆ. ಯಾರು ನಮ್ಮನ್ನೆಲ್ಲ ಹೋಯ್ತು ನಿಜಲಿಂಗಪ್ಪ, ಬಿ ಡಿ ಜತ್ತಿ ಅಂತರ ಕಾಲದಲ್ಲಾದರೆ ಜನಸಾಮಾನ್ಯರ ಬಗ್ಗೆ ಎಲ್ಲರೂ ಯೋಚನೆ ಮಾಡ್ತಾಯಿರೋರು, ಎಲ್ಲಿ ಮಾಡಿ ಇದಾಗತ್ತೆ ಅಂತ. 8 ಆಣೆ ಜಾಸ್ತಿ ಮಾಡಿದ್ವಿ, 50 ಪೈಸೆ ಜಾಸ್ತಿ ಮಾಡಿದರು. ವಿದ್ಯಾಮಂತ್ರಿ SR ಕಂಠಿ ಬರೀ 50 ಪೈಸೆ ಅದೇ ಅಂತ. ಅಂದರೆ ಅವತ್ತಿನ ಮಟ್ಟಿಗೆ ಅದು 50 ಪೈಸೆ ಜಾಸ್ತಿ ಇತ್ತು ಅಂತ ಇಟ್ಕೊಳ್ಳಿ. ಅದ್ರ ಬಗ್ಗೆ ಎಲ್ಲ ಪ್ರತಿರೋಧ ಮಾಡೋದು, ಅವ್ರು ತೆಗೆದಾಕಿದ್ರು ಅದನ್ನು.
ಹಾಗಾಗಿ ಇವತ್ತೇನಿಲ್ಲ ಇವತ್ತೇನು ಇವ್ರು ಬಂದ ಮೇಲೆ ಈ ಒಂದು ವರ್ಷ 8 ತಿಂಗಳಿಂದ ಈಚೆಗೆ ಪ್ರತಿ ಬೆಲೆನೂ ದುಪ್ಪಟ್ಟಾಗ್ತಿದೆ, ಪ್ರತಿ ಬೆಲೆನೂ. ಬೇಕಾದ್ರೆ ನೀವು ಅನಾಲಿಸಿಸ್ ಮಾಡಿ ಅವ್ರು ಬರೋಕ್ಕೆ ಹಿಂದೊಂದು ದಿವಸ ಹೇಗಿತ್ತು ರೇಟು, ಬಂದ ನಂತರದಿಂದ ಹೇಗಿತ್ತು ನೋಡಿ. ಅದನ್ನೆಲ್ಲ ಹೇಗೆ ಇದು ಮಾಡ್ತಾರೆ, ಹೇಗೆ ಬೇರೆ ಮಾಡಬೇಕು ಬಡವರು ಬಗ್ಗರು. ತುಂಬ ಕಷ್ಟ ಇದೆ, ಅವ್ರು ಯೋಚನೆ ಮಾಡ್ಕೋಬೇಕು ಅಷ್ಟೇ. ಸೊ ಇದರಲ್ಲಿ ಮಾಧ್ಯಮಗಳ ಇದು ಶಕ್ತಿ ಬಹಳನೇ ಇದೆ. ಈ ರೀತಿ ನಿಮ್ಮಂಥವ್ರು ಬಂದು ಹೇಳಿ ಅದಕ್ಕೆ ನೀವು ಒಂದು ಸ್ವಲ್ಪ ಹಾಕಿ, ಮಾಧ್ಯಮಗಳ ಪರವಾಗಿ ನೀವು ಮಾತಾಡಿ. ಸೊ ಅವರಿಗೆ ಎಚ್ಚರಿಸ್ಬೇಕು ಅಷ್ಟೇ. ಯಾಕೆಂದರೆ ನಾವು ಸಿದ್ದರಾಮಯ್ಯ ಹತ್ರ ಮಾತಾಡೋಕ್ಕಾಗಲ್ಲ, ಶಿವಕುಮಾರ್ ಹತ್ರ ಮಾತಾಡೋಕ್ಕಾಗಲ್ಲ, ಬೇರೆ ಯಾರ ಹತ್ರ ಮಾತಾಡೋಕ್ಕಾಗಲ್ಲ. ಮಾತಾಡೋದಂದ್ರೆ ನೀವೇ ಇದ್ರ ಮುಖಾಂತರ ಮಾತಾಡಿಸಿ ಏನಾದ್ರು ಒಳ್ಳೇದು ಮಾಡೋದಾದ್ರೆ ಮಾಡಿ. ಬೀಟ್ ಪ್ಲಸ್ ಕರ್ನಾಟಕ.